ಮಾರ್ಟ್ಗೇಜ್ ಬಗ್ಗೆ ನಿಮ್ಮ ಸಂದೇಹಗಳಿಗೆ ಇಲ್ಲಿದೆ ಉತ್ತರ. ಪರ್ಸನಲ್ ಫೈನಾನ್ಸ್ಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಕ್ಷಣದಲ್ಲೇ ಪರಿಹಾರ. ಮನಿ9 ಆಪ್ ಮೂಲಕ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಿ. ನಿಮ್ಮ ಪ್ರಶ್ನೆಗಳನ್ನ ತಜ್ಞರ ಜೊತೆ ನೇರವಾಗಿ ಕೇಳಿ. ಹಲೋ ಮನಿ9 ಅಲ್ಲಿ ನಿಮ್ಮ ಪ್ರಶ್ನೆಗಳನ್ನ ಕೇಳಿ. ಈಗಲೇ ಡೌನ್ಲೋಡ್ ಮಾಡಿ ಮನಿ9 ಆಪ್. Download now. ನಮಸ್ಕಾರ, ಮನಿ9 ಕನ್ನಡದ ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲನಗೌಡ ಮಾಲಿ ಪಾಟೀಲ್. ಬನ್ನಿ, ಇವತ್ತಿನ ಎಪಿಸೋಡ್ನಲ್ಲಿ ನಾವು ಈ FDಗಳಿಂದ ಮಾಸಿಕವಾಗಿ ಆದಾಯ ಪಡೆಯುವ ಮಾರ್ಗದ ಬಗ್ಗೆ ನಾವೀಗ ಒಂದಷ್ಟು ಡೀಟೇಲ್ ಆಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ಸುಬೋಧ್ ಅವರು ಇತ್ತೀಚೆಗೆ ನಿವೃತ್ತರಾಗಿ ಪಿಂಚಣಿಯನ್ನು ಪಡಿತಾ ಇದ್ರು. ಜೊತೆಗೆ ಅವರು ತಮ್ಮ ಪಿಂಚಣಿ ಆದಾಯದ ಜೊತೆಗೆ ಹೆಚ್ಚುವರಿ ಆದಾಯವನ್ನು ಗಳಿಸುವ ಬಗ್ಗೆ ನೋಡ್ತಾ ಇದ್ರು. ಆಗ ಅವರಿಗೆ ಯಾರೋ ಒಬ್ಬರು ನಿಶ್ಚಿತ ಠೇವಣಿ ಅಂದರೆ ಫಿಕ್ಸ್ಡ್ ಡೆಪಾಸಿಟ್ ಅಥವಾ FDಗಳಿಂದ ಮಾಸಿಕವಾದ ಬಡ್ಡಿಯನ್ನು ಪಡಿಬಹುದು ಅನ್ನೋದನ್ನು ಹೇಳ್ತಾರೆ. ಸುಬೋಧ್ ಅವರಿಗೆ FDಗಳ ಬಗ್ಗೆ ಗೊತ್ತಿತ್ತು. ಅವರು ಅನೇಕ ಠೇವಣಿಗಳನ್ನು ಕೂಡ ಇಟ್ಟಿದ್ದರು. ಆದರೆ ಮಾಸಿಕ ಬಡ್ಡಿಯನ್ನು ಪಡಿಬಹುದು ಅನ್ನೋದು ಅವರಿಗೆ ಗೊತ್ತಿರಲಿಲ್ಲ. ಹಾಗಾದರೆ ಫಿಕ್ಸ್ಡ್ ಡೆಪಾಸಿಟ್ ಅಥವಾ FDಗಳು ಯಾವಾಗಲೂ ಕೂಡ ಸುಭದ್ರ ಮತ್ತು ಜನಪ್ರಿಯ ಹೂಡಿಕೆಯ ವಿಧಾನ ಆಗಿರುವುದಂತೂ ಗೊತ್ತಿದೆ. ಅವು ಕೇವಲ ಸುರಕ್ಷಿತ ಮಾತ್ರ ಅಲ್ಲ, ಒಳ್ಳೆಯ ರಿಟರ್ನ್ಸನ್ನು ಕೂಡ ಕೊಡುತ್ತೆ. ನಿವೃತ್ತಿಯ ನಂತರ ನಿಯಮಿತವಾದ ಆದಾಯವನ್ನು ಪಡಿಬೇಕು ಅಂತ ಎದುರು ನೋಡ್ತಾ ಇರೋರು ಕೂಡ ಸುಬೋಧರಂಥವರಿಗೆ FDಗಳು ನಿರಂತರ ಮಾಸಿಕ ಆದಾಯದ ಸಂಭಾವ್ಯದ ಮೂಲ ಆಗಬಹುದಾಗಿದೆ. ಹಾಗಾದರೆ ಈ ಸೌಲಭ್ಯ ಏನು, ಅದು ಹೇಗೆ ಕೆಲಸ ಮಾಡುತ್ತೆ, ಈ ವಿಡಿಯೋದಲ್ಲಿ ನಾವೀಗ ಅದರ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ನಿಶ್ಚಿತ ಠೇವಣಿಗಳಲ್ಲಿ ಹೂಡಿಕೆಯನ್ನು ಮಾಡುವಾಗ ನೀವು ಎರಡು ರೀತಿಯ ವಿಧಾನಗಳಲ್ಲಿ ಅಂದರೆ ಯಾವುದನ್ನು ಬೇಕೋ ಅದನ್ನು ನೀವು ಆಯ್ಕೆ ಮಾಡ್ಕೋಬಹುದು. ನೀವು ಮೆಚುರಿಟಿ ನಂತರ ಹಣವನ್ನು ವಿಡ್ರಾ ಮಾಡೋದಕ್ಕೆ ಬಯಸ್ತೀರಾ ಅಥವಾ ನಿಯಮಿತವಾದ ಅವಧಿಯಲ್ಲಿ ಹಣ ಬೇಕಾಗುತ್ತಾ ಅನ್ನೋದನ್ನು ನಿರ್ಧರಿಸಿ ನಿಮಗೆ ಸೂಕ್ತವಾದದನ್ನು ಆಯ್ಕೆ ಮಾಡ್ಕೋಬಹುದು. ನಿಮಗೆ ನಿಯಮಿತವಾದ ಅವಧಿಗೆ ಬಡ್ಡಿ ಹಣ ಬೇಕು ಅನ್ನೋದಾದರೆ ಮಾಸಿಕವಾಗಿ ಬಡ್ಡಿ ಪಾವತಿಯ ಆಯ್ಕೆಯನ್ನು ನೀವು ಮಾಡ್ಕೋಬಹುದು. ಆಗ ನಿಮ್ಮ FDಗೆ ಲಿಂಕ್ ಆಗಿರುವ ಉಳಿತಾಯ ಖಾತೆಗೆ ಪ್ರತಿ ತಿಂಗಳು ಹಣ ಸೇರ್ತಾ ಹೋಗುತ್ತೆ. ಇನ್ನು ನಿರಂತರವಾಗಿ ಮಾಸಿಕ ಆದಾಯ ಬೇಕು ಅಂತ ಯಾರು ಬಯಸ್ತಾರೋ ಅಂಥವರಿಗೆ ಮಂತ್ಲಿ ಇಂಟ್ರೆಸ್ಟ್ ಪೇಔಟ್ ಆಪ್ಷನ್ ಕೂಡ ಸಿಗುತ್ತೆ. ಇದು ಅಂಥವ್ರಿಗೆ ಸೂಕ್ತವಾಗುತ್ತೆ. ಪಿಂಚಣಿ ರೀತಿಯಲ್ಲಿ ನಿಶ್ಚಿತ ಆದಾಯ ಬೇಕು ಅನ್ನೋರಿಗೆ ಈ ಆಯ್ಕೆ ತುಂಬಾ ಸೂಕ್ತ ಆಗುತ್ತೆ. ಮಾಸಿಕ ಬಡ್ಡಿಯನ್ನು ಪಡೆಯಬಹುದಾದ FDಯನ್ನು ಅಲ್ಪಾವಧಿ ಮತ್ತು ದೀರ್ಘಾವಧಿ ಎರಡರಲ್ಲೂ ಕೂಡ ಇರಿಸಬಹುದು. ಅನೇಕ ಬ್ಯಾಂಕುಗಳು 10 ವರ್ಷಗಳವರೆಗೆ ಇಂತಹ FDಗಳನ್ನು ಆಫರ್ ಮಾಡುತ್ತೆ. ಇದರಿಂದಾಗಿ ದೀರ್ಘಾವಧಿಗೆ ಕೊಡುವ ಹೆಚ್ಚಿನ ಬಡ್ಡಿ ದರದ ಲಾಭವನ್ನು ನೀವು ಪಡೆಯಬಹುದು. ಇದಲ್ಲದೆ ಅವಧಿಪೂರ್ವ ಹಿಂಪಡೆಯುವಿಕೆ ಪ್ರಿಮೆಚ್ಯೂರ್ ವಿಡ್ರಾ ಸೌಲಭ್ಯ ಕೂಡ ಇದೆ. ಇನ್ನು FDಗಳ ಮೇಲಿನ ಬಡ್ಡಿ ಲೆಕ್ಕಾಚಾರ ಹೇಗೆ ಅನ್ನೋದು ಕೂಡ ಈಗ ಉದ್ಭವಿಸುವ ಪ್ರಶ್ನೆ. ಸರಳ ಬಡ್ಡಿ ಸೂತ್ರ ಅಥವಾ ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾದೊಂದಿಗೆ ಸಾಮಾನ್ಯವಾಗಿ ಇದರ ಬಡ್ಡಿಯ ಲೆಕ್ಕ ಮಾಡೋದು. ಈ ರೀತಿಯಾಗಿ ನಿಮಗೆ ನಿಯಮಿತವಾದ ಆದಾಯ ಸಿಗುತ್ತೆ. ನೀವು ಹೂಡಿಕೆಯನ್ನು ಮಾಡಿರುವ ಮೊತ್ತ ಕೂಡ ಹಾಗೆ ಇರುತ್ತೆ. ಒಂದು ವೇಳೆ ನೀವು ಮಂತ್ಲಿ ಪೇಔಟ್ ಆಪ್ಷನ್ನ ಅಡಿಯಲ್ಲಿ 10 ಲಕ್ಷ ರೂಪಾಯಿ ಹೂಡಿಕೆ ಮಾಡಿದರೆ ವಾರ್ಷಿಕವಾಗಿ ಬಡ್ಡಿ ದರ ಶೇಕಡ 6ರಷ್ಟಿದ್ದರೆ ಮಾಸಿಕ ಬಡ್ಡಿ ದರ ಶೇಕಡ 0.5ರಷ್ಟಿರುತ್ತೆ. ಅಂದರೆ ಶೇಕಡ 6ಅನ್ನು 12 ತಿಂಗಳಿಗೆ ವಿಭಾಗ ಮಾಡಿದರೆ ಪ್ರತಿ ತಿಂಗಳಿಗೆ ಶೇಕಡ 0.5ರಷ್ಟು ಆಗುತ್ತೆ. ಸರಳ ಬಡ್ಡಿ ಸೂತ್ರದಿಂದ ಬಡ್ಡಿ ಎಷ್ಟು ಸಿಗುತ್ತೆ ಲೆಕ್ಕ ಮಾಡೋದಾದರೆ 10 ಲಕ್ಷ ರೂಪಾಯಿಯನ್ನು ಶೇಕಡ 0.5ರಿಂದ ಗುಣಿಸಿದರೆ 5,000 ರೂಪಾಯಿ ಆಗುತ್ತೆ. ಅಂದರೆ ತಿಂಗಳಿಗೆ 5,000 ರೂಪಾಯಿ ಬಡ್ಡಿ ನಿಮಗೆ ಸಿಗುತ್ತೆ. ಬಹುತೇಕ ಬ್ಯಾಂಕುಗಳು ನಿಶ್ಚಿತ ಠೇವಣಿಗಳಿಗೆ ಈ ಸೌಲಭ್ಯವನ್ನು ಕೊಡುತ್ತೆ. ಈಗ ಉದ್ಭವಿಸುವ ಮತ್ತೊಂದು ಪ್ರಶ್ನೆ ಅಂದರೆ ಠೇವಣಿಗಳ ಮೇಲೆ ಸಿಗುವ ಮಾಸಿಕ ಬಡ್ಡಿಗೆ ತೆರಿಗೆಯನ್ನು ವಿಧಿಸಲ್ಪಡಲಾಗುತ್ತದೆಯೇ ಅಥವಾ ಇಲ್ಲವೇ ಅನ್ನೋದು. ಹೌದು, ಇದು ತೆರಿಗೆಗೆ ಒಳಪಡುತ್ತೆ. ನಿರ್ದಿಷ್ಟವಾದ ಹೂಡಿಕೆದಾರರಿಗೆ ಅನ್ವಯವಾಗುವ ಆದಾಯ ತೆರಿಗೆಯ ಸ್ಲ್ಯಾಬ್ನಂತೆ ತೆರಿಗೆ ಇಲ್ಲಿಯೂ ಕೂಡ ವಿಧಿಸಲ್ಪಡುತ್ತೆ. ಓಕೆ, ಮ್ಯೂಚುವಲ್ ಫಂಡ್, ಇನ್ಶೂರೆನ್ಸ್ ಹಾಗೂ ಪರ್ಸನಲ್ ಫೈನಾನ್ಸ್ಗೆ ಸಂಬಂಧಿಸಿದ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ತಜ್ಞರಿಂದ ಉತ್ತರ ಹಾಗೂ ಸಲಹೆಗಳನ್ನು ಪಡೆದುಕೊಳ್ಳುವುದಕ್ಕೆ ಈಗಲೇ ಡೌನ್ಲೋಡ್ ಮಾಡಿ ಮನಿ9 ಆ್ಯಪ್. ಥ್ಯಾಂಕ್ ಯು.